ಇನ್ನು ಶಕ್ತಿ ಯೋಜನೆ, ಮಹತ್ವದ ಗ್ಯಾರಂಟಿ ಯೋಜನೆಯಲ್ಲಿ ಇನ್ನೊಂದು ಶಕ್ತಿ ಯೋಜನೆ, ಫ್ರೀ ಬಸ್, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ. ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ಎರಡು ಮಾತಿಲ್ಲ. ಹೆಣ್ಮಕ್ಳ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಮುಗಿದೋಯ್ತು. ಈಗ ದುರಂಧರ್ ಸಿನಿಮಾದಲ್ಲಿ ಒಬ್ಬ ಇದು ಏನು ಭಯೋತ್ಪಾದಕನ ವೇಷ ಹಾಕಿ ಪಾಕಿಸ್ತಾನಕ್ಕೆ ಇಂಡಿಯಾದ ಏಜೆಂಟ್ ಆಗಿ ಹೋಗೋನು ಅಲ್ಲಿಗೆ ಹೋದ ತಕ್ಷಣ ನಾನು ಪಾಕಿಸ್ತಾನದವನು ಅಂತ ಹೇಳಿ ಆಮೇಲೆ ಯಾವುದೋ ಒಂದು ವಿಷಯದಲ್ಲಿ ಎಡವಟ್ಟು ಮಾಡ್ಬಿಟ್ಟು ಅಂತ ಒಂದು ರೀಲ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ, ಅದ್ರಲ್ಲಿ ನಮ್ಮ ಆಧಾರ್ ಕಾರ್ಡು ನಮ್ದು ಇದು ಶಕ್ತಿ ಯೋಜನೆದು ಕೂಡ ರೀಲ್ಸ್ ಬರ್ತಾ ಇದೆ ಅಪ್ಪ. ಒಬ್ಬ ಹೆಣ್ಮಗಳು ಪಾಕಿಸ್ತಾನಕ್ಕೆ ಹೋಗ್ತಾಳಂತೆ, ಹೋದಾಗ ಆಯ್ತು ಬನ್ನಿ ಅಂತ ಟಿಕೆಟ್ ಕೊಡಿ ಅಂತ ಕೇಳ್ತಾರಂತೆ. ಅವಾಗ ನೋಡಿ ನಂದು ಆಧಾರ್ ಕಾರ್ಡ್ ಇದೆ ಅಂತ ತಕ್ಷಣ ಇವ್ರು ಇಂಡಿಯಾದವ್ರು ಅಂತ ಗುಂಡು ಹೊಡೆದ್ ಬಿಡ್ತಾರೆ, ರೀಲ್ಸ್ ಹೇಳೋದು. ಹಂಗೆ ನಮ್ ಶಕ್ತಿ ಯೋಜನೆ ವರ್ಲ್ಡ್ ಫೇಮಸ್ ಆಗೋಗಿದೆ. ಈ ಶಕ್ತಿ ಯೋಜನೆ ವರ್ಲ್ಡ್ ಫೇಮಸ್ ಆಗೋದ್ರ ಜೊತೆಗೆ ರಾಜ್ಯ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವಾಗ ನಮ್ಮ KSRTC, BMTC, ನಮ್ಮ ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಗಳ ಸಿಬ್ಬಂದಿಗಳು ರೊಚ್ಚಿಗೆದ್ದು ಸ್ಟ್ರೈಕ್ ಮಾಡ್ತಾರೋ ಗೊತ್ತಿಲ್ಲ. ವೇತನ ಜಾಸ್ತಿ ಮಾಡಿ ಅಂತ ಇದೆ, ಅರಿಯರ್ಸ್ ಕೊಡಿ ಅಂತ ಇದೆ, ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಶಕ್ತಿ ಯೋಜನೆಯಿಂದಾಗಿ ಆರ್ಥಿಕ ಸಂಕಷ್ಟ ಜಾಸ್ತಿ ಆಗಿದೆ ಅಂತ ಸದನದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ನವೆಂಬರ್ ತಿಂಗಳದ ಅನುದಾನ 441 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಯಾವಾಗ ಚರ್ಚೆ ಶುರುವಾಯಿತು ಮತ್ತೆ ಇದನ್ನ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರಪ್ಪ ಅಂತ. ಶಕ್ತಿ ಯೋಜನೆಯ ಬಾಕಿ 4,006 ಕೋಟಿ ರೂಪಾಯಿ ಇನ್ನು ಹಾಗೆ ಬಾಕಿ ಉಳಿದಿದೆ. ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದು ದಾಖಲೆ ಸಮೇತ ಬಯಲಾಗಿದೆ. ಕಳೆದ 2.5 ವರ್ಷಗಳಲ್ಲಿ 4 ಸಾರಿಗೆ ನಿಗಮಗಳಿಗೆ ಬರೋಬ್ಬರಿ 4,000 ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ. ಇದೇ ಕಾರಣಕ್ಕೆ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ಬಿಜೆಪಿ ಸರ್ಕಾರ ಇದ್ದಾಗ 4,000 ಕೋಟಿ ರೂಪಾಯಿ ಸಾಲ ಬಿಟ್ಟೋಗಿತ್ತು, ಅವ್ರ ಆಡಳಿತಾವಧಿಯಲ್ಲಿ ಆ ಸಾಲ ಎಲ್ಲ ಇವಾಗ ತೀರಿಸ್ತಾ ಇದ್ದೀವಿ, ಇವ್ರಿಗೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇರೋದನ್ನ ನೋಡ್ಕೊಂಡು ಸಹಿಸ್ಕೊಂಡ್ಲಕ್ ಆಗ್ತಾ ಇಲ್ಲ, ಹಂಗಾಗಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಆರ್ಥಿಕ ಶಿಸ್ತು ಕೂಡ ಇಂಪಾರ್ಟೆಂಟು. ಮಹಿಳೆಯರಿಗೆ ಫ್ರೀ ಬಸ್ ಕೊಡ್ತಿದ್ದೀವಿ, ಕರೆಕ್ಟ್ ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಖಜಾನೆ ಬೊಕ್ಸ ಖಾಲಿಯಾಗಿ ಮತ್ತೆ ಸಾರಿಗೆ ಸಂಸ್ಥೆಗಳು ದಿವಾಳಿ ಎದ್ದೋಗ್ಬಾರ್ದು. ಅದನ್ನು ಕೂಡ ಯಾಕಂದ್ರೆ ಇವಾಗ ನಾವು ಆರ್ಥಿಕವಾಗಿ ಹೆಣ್ಮಕ್ಳಿಗೆ ಒಂದಿಷ್ಟು ಸಬಲತೆಯನ್ನ ಕೊಡೋದಕ್ಕೆ ನಾವು ಈ ತರದ ಯೋಜನೆಗಳನ್ನ ತಂದಿದ್ದೇವೆ. ಬಟ್ ಲೈಫ್ ಲಾಂಗ್ ಕೊಡಕ್ಕಾಗಲ್ಲ ಇದನ್ನ, ಹೌದಾ? ಲೈಫ್ ಲಾಂಗ್ ಫ್ರೀ ಬಸ್ ಕೊಡಕ್ ಆಗೋದಿಲ್ಲ. ಅಷ್ಟು ಶಕ್ತಿ, ಆರ್ಥಿಕ ಶಕ್ತಿ ನಮಗಿಲ್ಲ. ಈ ಬೆಲೆ ಏರಿಕೆಯ ಬಿಸಿಯಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನೀವು ಗೃಹಲಕ್ಷ್ಮಿ, ಶಕ್ತಿ ಅಂತ ಯೋಜನೆಗಳನ್ನ ತಂದಿದ್ದೀರಾ. ಆದ್ರೆ ಲೈಫ್ ಲಾಂಗ್ ಅದನ್ನ ಮುಂದುವರ್ಸ್ಕೊಂಡು ಹೋಗೋಕೆ ಆಗೋದಿಲ್ವಲ್ಲ. ಅದಕ್ಕೆ ಏನಾದ್ರೂ ಒಂದು ಚೆಕ್ಮೇಟ್ ಬರಲೇಬೇಕು. ಇಲ್ಲದೆ ಇದ್ರೆ ನಾಳೆ ಸಂಬಳ ಕೊಡೋದಕ್ಕೂ ನಿಮ್ಮ ಹತ್ರ ದುಡ್ಡಿರೋದಿಲ್ಲ. ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ಪ್ರತಿಪಕ್ಷಗಳು ತೆಗಿತವೆ ಅಂಕಿಅಂಶಗಳು. ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ, ಎಷ್ಟು ಇನ್ನೂ ಕೊಟ್ಟಿಲ್ಲ ನಿಗಮಗಳಿಗೆ ಹಣ, ಇನ್ನು ಎಷ್ಟು ಕಂತು ಕೊಡಬೇಕು, ಇವೆಲ್ಲ ತೆಗಿತಾರೆ. ಅವಾಗ ನೀವು ಸಿಗಾಕತ್ತೀರಾ. ಸೊ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ಆಯ್ತಪ್ಪ, 2.5 ವರ್ಷ ಆಯ್ತಾ ಫ್ರೀ ಬಸ್ಸು? ಆಯ್ತು ಮೇಡಮ್. 2.5 ವರ್ಷದ ಮೇಲೆ 3-4 ತಿಂಗಳಾಗಿದೆ ಮೇಡಮ್. ಆಗಿದೆ. ಸೊ ನನಗನ್ಸಿದ ಮಟ್ಟಿಗೆ ಇನ್ನು ಮೇಲೆ ಸರ್ಕಾರಗಳು ಈ ಫ್ರೀ ಬೀಸ್ ಅಥವಾ ಈ ಒಂದು ಫ್ರೀ ಸ್ಕೀಮ್ಸ್ಗಳು ಏನಿದಾವೆ ಅದರಲ್ಲಿ ಕೆಲವೊಂದು ಕಡಿತಗಳನ್ನ ತರ್ತಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾಗಿದೆ, ಮತ್ತೆ ಹೊಸ ಬಜೆಟ್ ಬೇರೆ ಮಂಡನೆ ಮಾಡಬೇಕಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನನಗನ್ಸಿದ ಮಟ್ಟಿಗೆ ಕೆಲವೊಂದು ಬದಲಾವಣೆಗಳನ್ನ ತರದೇನೋ ಇರಬಹುದು, ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಒಂದಂತೂ ಸತ್ಯ, ನಾವು ಫ್ರೀ ಕೊಟ್ಟಿದ್ದೀವಿ ಅಂತ ಎಲ್ಲವೂ ಫ್ರೀ ಒಳಗಡೆನೆ ಮುಗಿಸ್ಬಿಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಫ್ರೀ ಜೊತೆಗೆ ನೀವು ಇಡೀ ರಾಜ್ಯದ ಸಾರ್ವತೋಮುಖ ಬೆಳವಣಿಗೆಗೆ, ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆಗಳನ್ನು, ಕೆಲಸಗಳನ್ನು, ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ನೀವು ಗ್ಯಾರಂಟಿ ತೋರಿಸ್ಬಿಟ್ಟು ಏನೂ ಮಾಡಲ್ಲ ಅಂತಂದ್ರೆ ಇನ್ಮೇಲೆ ಜನ ರೊಚ್ಚಿಗೆ ಹೇಳುವಂತ ಸಾಧ್ಯತೆ ಇದೆ. ಮುಗೀತು ಆ ಒಂದು ಏನ್ ಹೇಳ್ತೀರಿ, ಆ ಒಂದು ಹೊಸ ಸ್ಕೀಮ್ಗಳ ಪಡೆದುಕೊಂಡು ಅದು ಖುಷಿಯಲ್ಲಿ ತೇಲಾಡಿದಂತ ಆ ಪಿರಿಯಡ್ ಮುಗಿದೋಯ್ತು. ಈಗ ಆಕ್ಚುವಲ್ ಸಮಸ್ಯೆಗಳು ಕಣ್ಣಿಗೆ ಕಾಣೋದಕ್ಕೆ ಶುರುವಾಗಿದೆ. ಸೊ ನೀವು ಎಚ್ಚೆತ್ಕೊಳ್ಳೋದು ಬೆಟರ್ ಅಂತ ಅನ್ನಿಸುತ್ತದೆ. ಸೊ ನಾನು ಈ ಒಂದು ಬುಲೆಟಿನ್ ಮುಗಿಸೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಹಣಕಾಸು ಸಚಿವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ 2 ತಿಂಗಳು ಏನು ಬಾಕಿ ಉಳಿಸ್ಕೊಂಡಿದ್ದೀರಿ, ಫೆಬ್ರವರಿ ಮಾರ್ಚು, ದಯವಿಟ್ಟು ನ್ಯೂ ಇಯರ್ ಒಳಗಡೆ ಹಾಕ್ಬಿಟ್ಟು ಮುಗಿಸ್ಬಿಡಿ. ಹೆಣ್ಮಕ್ಳು ಖುಷಿ ಪಡ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಓಲೆ ಕೊಡ್ಸಿದ್ದಾರೆ, ನಮ್ಮ ಸಿದ್ದರಾಮಯ್ಯನವರು ಹೊಲಿಗೆ ಮಿಷನ್ ಕೊಡ್ಸಿದ್ದಾರೆ ಅಂತ ತಮ್ಮನ್ನೆಲ್ಲ ಕೊಂಡಾಡ್ತಾ ಇದ್ದಾರಲ್ಲ ಜನ, ಅದರಲ್ಲಿ ಹೆಣ್ಮಕ್ಳು. ಅಯ್ಯೋ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ 2 ತಿಂಗಳು ಉಳಿಸ್ಕೊಂಡ್ರದು ಕೊಟ್ಬಿಟ್ಟಿದ್ದಾರೆ ಅಂತ ಖುಷಿ ಪಡ್ಲಿ ಹೊಸ ವರ್ಷಕ್ಕೆ ಅಂತ ಹೇಳ್ತಾ ಇವತ್ತಿನ ರಾ ನ್ಯೂಸ್ನ ಮುಗಿಸ್ತಾ ಇದ್ದೀವಿ. ನಾನು ಮತ್ತು ಪ್ರಭು ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.